ಇವತ್ತು ಬೆಳಗ್ಗೆನೆ ಗಣರಾಜ್ಯೋತ್ಸವ ಪ್ರಯುಕ್ತ ಧ್ವಜಾರೋಹಣ ಮಾಡಿದ್ರು. ಅದಾದ್ಮೇಲೆ ಫೋಟೋ ಶೂಟ್. ಅದನ್ನ ಮುಗಿಸ್ಕೊಂಡು ನಾವು ಸೀದಾ ಹೊರಟಿದ್ದು ಊಟದ ಕಡೆಗೆ. ಬೆಳಗ್ಗೆನೆ ತಿಂಡಿಗೆ ಮಸ್ತಾಗಿ ಇಡ್ಲಿ ವಡೆ ಪಾಯಸ ಅಂತ ಹೇಳ್ಬಿಟ್ಟು ಸಖತ್ತಾಗಿ ಮಾಡಿದ್ರು. ಅದನ್ನೆಲ್ಲ ತಿನ್ಕೊಂಡು ಸೀದಾ ನಾನು ಅಲ್ಲಿಂದ ಆಫೀಸ್ ಹತ್ರ ಬಂದೆ. ಡ್ಯೂಟಿ ಮುಗಿಸ್ಕೊಂಡು ನಾನು ಬಂದಿದ್ದು ನಮ್ಮ ಅಣ್ಣನ ಮನೆಗೆ. ಅಲ್ಲಿಂದ ಸೀದಾ ನಾವು ಊರಿಗೆ ಹೋಗ್ಬೇಕಾಯ್ತು. ಸ್ವಲ್ಪ ದೇವರ ಕಾರ್ಯ ಇತ್ತು, ಹಾಗಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಗಾಡಿಲಿ ಹೊರಟ್ವಿ. ನಾವು ಹೋಗ್ತಿರೋದು ಇವತ್ತು ಹುಳಿಯಾರಿಗೆ. ಅದೇ ರೋಡಲ್ಲಿ ಸಿಗುವಂತ ಚಿಕ್ಕನಹಳ್ಳಿ ದರ್ಗಾಕ್ಕೆ ಹೋಗ್ಬಿಟ್ಟು ವಿಸಿಟ್ ಮಾಡಿ ಅಲ್ಲಿ ಆಶೀರ್ವಾದ ಪಡಿಸ್ಕೊಂಡು ಅಲ್ಲಿಂದ ಸೀದಾ ಹೊರಟಿದ್ದು ನಾವು ಹುಳಿಯಾರ್ ಕಡೆಗೆ. ಅಲ್ಲಿ ಹೋಗ್ಬೇಕಾದ್ರೆ ಒಂದು ರೋಡಲ್ಲಿ ಸಖತ್ತಾಗಿರೋ ಒಂದು ಪೈನಾಪಲ್ ಜ್ಯೂಸ್ ಅಂಗಡಿ ಸಿಕ್ತು. ನಾವು ಪೈನಾಪಲ್ ಜ್ಯೂಸ್ ಕುಡ್ಕೊಂಡು ನಾನು ನಮ್ಮ ಅಣ್ಣ ಅಲ್ಲಿಂದ ಸೀದಾ ಬಂದಿದ್ದು ನಮ್ಮ ಲೊಕೇಶನ್ಗೆ. ಲೊಕೇಶನ್ ಅಲ್ಲಿ ಬಂದ್ಬಿಟ್ಟು ನಾವು ಕೆಲಸ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಮಕ್ಕಳ ಜೊತೆ ಎಲ್ಲ ಎಂಜಾಯ್ ಮಾಡಿ ಸೀದಾ ನಾವು ನೈಟು ಹೊರಡಬೇಕಾಯಿತು. ಹುಳಿಯಾರಿಂದ ಸೀದಾ ಬಂದಿದ್ದು ನಾವು ಚಿಕ್ಕನಹಳ್ಳಿಗೆ. ಚಿಕ್ಕನಹಳ್ಳಿಲಿ ಟೀ ಕುಡ್ಕೊಂಡು ಅಲ್ಲಿಂದ ಸೀದಾ ಬಂದಿದ್ದು ನಾವು ಸಾಮ್ರಾಟ್ ಡೆಲಿಕಸಿ ಎಂಬ ವೆಜ್ ಹೋಟೆಲ್ಗೆ. ಇಲ್ಲಿ ಆಂಬಿಯನ್ಸ್ ಮಾತ್ರ ಸೂಪರ್ ಆಗಿದೆ, ಕಾರ್ ಪಾರ್ಕಿಂಗ್ ಸೂಪರ್ ಆಗಿದೆ, ವೆಜ್ ಹೋಟ್ಲು ಬೇರೆ, ನಿಮ್ಗೆ ಏನ್ ಬೇಕು ಅದೆಲ್ಲ ಆರ್ಡರ್ ಮಾಡ್ಕೊಂಡು ತಿನ್ಬೋದು. ಈ ಮೆನು ಓಪನ್ ಮಾಡಿ ನೋಡಿದ ತಕ್ಷಣ ಏನಪ್ಪ ಇಷ್ಟೊಂದು ಕಾಸ್ಟ್ಲಿ ಇದೆ ಅನ್ಕೊಂಡ್ವಿ. ಆದ್ರೆ ನಾವು ಸೇವ್ ಪೂರಿ ಒಂದು ಆರ್ಡರ್ ಮಾಡಿದ್ವಿ. 80 ರೂಪೀಸ್ ಒಂದು ಪ್ಲೇಟ್ ಬೀಳುತ್ತೆ. ಅದನ್ನ ತಿನ್ಬಿಟ್ಟು ನಿಜವಾಗ್ಲೂ ಫ್ಲಾಟ್ ಆಗೋದೆ ನಾನಂತೂ. ಅದಾದ್ಮೇಲೆ ಟೀ ತರಿಸ್ಕೊಂಡು ಕುಡ್ಕೊಂಡು ಅಲ್ಲಿಂದ ಸೀದಾ ಹೊರಡೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಟೀ ನಿಮ್ಗೆ 33 ರೂಪೀಸ್ ಬೀಳುತ್ತೆ ಒಂದು ಟೀ. ಅದನ್ನ ಕುಡ್ಕೊಂಡು ಬರ್ಬೇಕಾದ್ರೆ ನಾಳೆ ಡ್ಯೂಟಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಬಂದ್ವಿ.